ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ? ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನ ಬಳಸಿ. ಅಫಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಇಂಗಳಗಿ ಬಿ ಗ್ರಾಮದಲ್ಲಿದ್ದೇವೆ. ಇವತ್ತಿನ ದಿವಸ ಗ್ರಾಮಸ್ಥರು ಇಡೀ ಊರು ಸುತ್ತಿಸರು ನಮಗನ್ನ. ಅಲ್ಲಿ ಊರಲ್ಲಿ ಇರ್ತಕ್ಕಂಥ ಚರಂಡಿ ವ್ಯವಸ್ಥೆ, ಕುಡಿಯುವ ನೀರು ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ, ಅಂದ್ರೆ ಸಿಕ್ಕಾಪಟ್ಟಿ ಮೂಲಭೂತ ಸೌಕರ್ಯ ವಂಚಿತ. ಸುಮಾರು 20 ವರ್ಷಗಳಿಂದ ಈ ಗ್ರಾಮ ಮೂಲಭೂತ ಸೌಕರ್ಯ ಕಂಡಿಲ್ಲ. ಗ್ರಾಮಸ್ಥರು ಇಡೀ ಊರು ಸುತ್ತಾಡಿಸಿ ತಮ್ಮಲ್ಲಿ ಊರಿನಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ತೋರಿಸಿದ್ರು. ಇವಾಗ ಇಡೀ ಇಂಗಳಗಿ ಗ್ರಾಮ ಕುಡಿಯೋ ನೀರು ಇಂತ ಒಂದು ಅವ್ಯವಸ್ಥೆ ಇರ್ತಕ್ಕಂಥ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ಕುಡಿಯಲು ಇಲ್ಲಿ ಬರ್ಬೇಕು. ಅವ್ರು ನೋಡ್ಬೋದು ವೀಕ್ಷಕರೇ, ನೀವು ಇಲ್ಲಿ ಇಂತ ಒಂದು ಗಜ್ಜದಲ್ಲಿ ಯುವಕರು ಹೋಗಿ ಹೇಗೋ ಮಾಡಿ ತರಬಹುದು. ಆದ್ರೆ ಮಹಿಳೆಯರು, ವೃದ್ಧರು, ಮನೆಯಲ್ಲಿ ಕೆಲವೊಂದು ಕುಟುಂಬದಲ್ಲಿ ಯುವಕರು, ಅವರು ವೃದ್ಧರು, ವಯಸ್ಸಾದವರು ಇರ್ತಾರೆ. ಅವ್ರು ಏನ್ ಮಾಡ್ಬೇಕು? ಈಗಲಾದರೂ ಅಫಜಲ್ಪುರ್ ಶಾಸಕರಾದ MY ಪಾಟೀಲ್ ರೇ ನಿಮ್ಮ ಗಮನಕ್ಕೆ ತರಲು ಬಯಸ್ತೀವಿ. ಈ ಇಂಗಳಗಿ ಗ್ರಾಮಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಇಲ್ಲಿ ಇರ್ತಕ್ಕಂತ ಜನರ ಸಮಸ್ಯೆ ಬಗೆಹರಿತೀವಿ. ಬರ್ತಕ್ಕಂತ ದಿನಗಳಲ್ಲಿ ಈ ಊರಿನ ಸಮಸ್ಯೆ ಬಗೆಹರಿಸಲಿದ್ರೆ ನಿಮ್ಮ ಈ ಇಡೀ ರಾಜ್ಯಕ್ಕೆ ತೋರಿಸ್ಬೇಕಾಗತ್ತೆ ಈ ನಿಮ್ಮ ಚಿತ್ರಣವನ್ನ. ಇದು ಒಂದೇ ಗ್ರಾಮ, ಈ ಅಫಜಲ್ಪುರ ತಾಲೂಕಿನಲ್ಲಿ ಇಂಗಳಗಿ ಗ್ರಾಮ ಮಾತ್ರವಲ್ಲ, ಇಡೀ ಅಫಜಲ್ಪುರ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದಲ್ಲಿ ಇದೇ ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಲ್ಲ. ಪಂಚಾಯತಿ ಸದಸ್ಯರಿಗೆ ಕೇಳಿದ್ರೆ ಬಜೆಟ್ ಬಂದಿಲ್ಲ, ನಮಗ್ ವರ್ಷಕ್ಕೆ ಇಂತಿಷ್ಟೇ ಬಜೆಟ್ ಬರ್ತದೆ, ಏನ್ ಮಾಡೋಣ ಸರ್? ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ 30-40 ಸಾವಿರ ರೂಪಾಯಿ ನಮಗೆ ಬಜೆಟ್ ಇರುತ್ತೆ, ನಾವು ಏನ್ ಮಾಡ್ಬೇಕು ಅಷ್ಟರಲ್ಲಿ ಅಂತ ನಮ್ ಪ್ರಶ್ನೆ ಮಾಡ್ತಾರ ಅವರು. ಈಗಲಾದರೂ ಈ ತಾಲೂಕಿನ ಶಾಸಕರು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಇರ್ತಕ್ಕಂಥ ಅಫಜಲ್ಪುರ್ ತಾಲೂಕಿನ ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ವಿಸಿಟ್ ಮಾಡ್ಬೇಕು. ಕೂಡಲೇ ವಿಸಿಟ್ ಮಾಡಿ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಬೇಕು. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಇಂಗಳಗಿ ಬಿ ಗ್ರಾಮದಲ್ಲಿ ಇರ್ತಕ್ಕಂಥ ಜನರು ತುಂಬಾನೇ ರೊಚ್ಚಿಗೆದ್ದಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಚೌಡಾಪುರದಲ್ಲಿ ಇರ್ತಕ್ಕಂಥ ರಾಜ್ಯ ಹೆದ್ದಾರಿ ತಡೆದು ಅವರು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ. ಈಗಲಾದರೂ ಗ್ರಾಮದ ಕಡೆ ನಿಮ್ಮ ಮುಖ ಮಾಡಿ ಅಂತೇಳಿ ನಮ್ಮ ಸುದ್ದಿ ಮುಖಾಂತರ ತಮಗೆ ಎಚ್ಚರಿಕೆ ಕೊಡಲು ಬಯಸ್ತೇನೆ. 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದ ಇಂಗಳಗಿ ಬಿ ಗ್ರಾಮ. ಜನರ ಆಕ್ರೋಶ, ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಅಫಜಲಪುರ ತಾಲೂಕಿನ ಇಂಗಳಗಿ ಬಿ ಗ್ರಾಮವು ಕಳೆದ 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದ್ದು, ತಾಳ್ಮೆ ಕಳೆದುಕೊಂಡ ಗ್ರಾಮಸ್ಥರು ಕೊನೆಗೂ ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಹಲವಾರು ಬಾರಿ ಗ್ರಾಮ ಪಂಚಾಯಿತಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಜನರ ಕೋಪ ಇದೀಗ ಉಕ್ಕಿ ಬಂದಿದೆ. ಗ್ರಾಮದ ಯುವಕರು, ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಸೇರಿಕೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ಊರಿನ ಬೀದಿಗಳನ್ನ ತೋರಿಸಿ ನೀರಿನ ಕೊರತೆ, ರಸ್ತೆ, ಚರಂಡಿ ಮತ್ತು ಬೀದಿ ದೀಪಗಳ ಅಭಾವದ ಹಿನ್ನೆಲೆ ಗ್ರಾಮ ಜೀವನವೇ ಅಸ್ತವ್ಯಸ್ತವಾಗಿದೆ ಎಂದು ಮನವಿ ಮಾಡಿದ್ರು. ಅಡಿ ತಿರ್ಗಾ ನೀರ್ ತರ್ಬೇಕಂದ್ರ ಮೊಳಕಾಲ ಮಟ್ಟ ಕೆಸರ, ಬಾಯಿಗೆ ಹೋದ್ರ ಬಾಯಾಗ ನೀರ್ ಒಟ್ಟು ಹುಳ ಆಗ್ಯಾವ. ಏನ್ ನೀರ್ ಕುಡಿಬೇಕ್ರಿ? ಗಟ್ರ ಇಲ್ಲ, ಏನೇ ಇಲ್ಲ, ಸಂಡಸ್ಕ್ ಹೋಗೋದ್ ಹೈರಾಣ ಆಯ್ತು. ಎಲ್ಲಿಗಾರ ಒಗಿಲ್ಕ್ ಹೋಗ್ಬೇಕಾದ್ರ ಹೈರಾಣ. ನಮ್ ಊರಿಗೆ ಬಂದ್ ನೋಡ್ರಿ ನೀವು, ಎಷ್ಟ್ ಹೈರಾಣ ಅದ ಮುದುಕರ್ದು. ಒಟ್ಟು ಮನಿ ಸಾರಿ ಬತ್ತಲ ಮನಿ ಹಾಕ ಅದು ಹಾಕ್ತಾರ, ಯಾರು ಒಂದ್ ಮನಿ ಹಾಕ್ಲಿಕ್ ತಯಾರಿಲ್ಲ. ಓಟ್ ಹಾಕ್ರಿ ಅತ್ತಾರ, ಓಟ್ ಹಾಕತ್ ಅವತ್ ನೀರ್ ತಂದ್ರ ಮುಂದ ಮಾತಾಡಲ್ಲ. ಸಾಲಿ ಕಳ್ಸಕ್ ಹೋದ್ರ ಕೆಸರ ತೂಕೋತ್ ಮಾಡ್ಕೋತ್ ಸಾಲಿ ಕಳಿಸ್ತೇವ್ ನಾವ್. ಈಗ ನೋಡ್ರಿ ನಾವ್ ಸಾಲಿ ಕಳ್ಸಲಿಕ್ಕಿದೇವ್. ಯಾಕ್ರಿ? ರೋಡ್ ಹಾಲತ್ ತಪ್ಪಿಸಿ ಅದ ನಮ್ಮದು. ಏನಿಲ್ಲ ನಮ್ಮದು. ನಮ್ ಮಕ್ಳು ಸಾಲಿ ಮನ್ಯಾಗ ಕುಂದ್ರಸ್ಕೊಂಡ್ ಬಿಟ್ಟಿದೇವ್. ಏನ್ ಒಂದ್ ಅಕ್ಷರ ಬರ್ಲಾಗ ತುಕ್ಕೊಳಿ 2 ಅಕ್ಷರ ಕಲಿಸ್ಬೇಕಂತಂದ್ರ ರಾಡಿ ಆಗ್ಯಾವ. ಮಕ್ಳಿಗೆ ಹ್ಯಾಂಗ್ ಕಲ್ಸ್ಬೇಕ್ರಿ? ಕಾಲು ಕೆಟ್ಟ ಹೋಲತ್ತ ಮಕ್ಳು ಸಾಲಿ. ಕಾಲ್ ಕೆಟ್ಟ ಹೊಡೆದ್ರ ನಮ್ ಮಕ್ಳು ಸಾಲಿ ಕಳ್ಸಬಾರ್ದು. ಸಾಲಿ ಹೋಗಲಕತ್ತ ದುಡಿದ್ರೆ ಉಣ್ಬೇಕು, ಲಾಸ್ಟ್ ಎತ್ತ ನಾವ್ ದುಡ್ಸ್ಕೊಂಡ್ಸ್ಬೇಕತ್ತ ಇದೊಂದು ಉದ್ಯೋಗ ಇಟ್ಟಿದೇವ್ರಿ ನಾವ್. ಈಗ್ರಿ ನನ್ ಮಕ್ಳು ಎಟ್ರಿ? ನಮ್ ಮಕ್ಳು ಎಟ್ಟಿದ್ರಿ ಹೇಳ್ರಿ? 5 ವರ್ಷ 4 ತಿಂಗಳು 5 ವರ್ಷದಾಗ ಹಿಡ್ದು ಇಟ್ಟು ರೋಡ್ ಇಟ್ಟೆ ನಡ್ದದ್ರಿ ನಮ್ ಮಕ್ಳು. ಈಗ ನನ್ ಮಕ್ಳು ಗಂಡು ಮನೆ ಲಗ್ನ ಆಗ್ಯದ್ರಿ ಮಕ್ಳದ್ರಿ. ಮುಂದ್ ಮೊಮ್ಮಕ್ಳು ಹುಟ್ಟ್ಯಾವ್ರಿ. ಮೊಮ್ಮಕ್ಳು ಒಂದ್ ಮಗರಿ 7-8 ವರ್ಷದಿಂದ ಅದಾರಿ, 6 ವರ್ಷದಿಂದ 7 ವರ್ಷದಿಂದ ಅದಾರಿ. ಮಗಳರಿ ಇಲ್ಲಿ ಅರಸ ನೋಡಿ ಒಂದ್ ಹಾಸ್ಟೆಲ್ ಹಾಕ್ಬಿಟ್ಟಿದೆ ಹುಡುಗಿಗೆ.
ಆಯ್ತ್ರಿ. ಪ್ರಸ್ತುತ ಗ್ರಾಮಕ್ಕೆ ಕುಡಿಯಲು ಕೇವಲ ಒಂದು ಹೊಂಡದ ನೀರೇ ಲಭ್ಯವಿದ್ದು ಅದು ಕೆಸರಿನಿಂದ ತುಂಬಿ ಮುಳ್ಳು ಕಂಠಿಗಳ ನಡುವೆ ಇರುವ ಈ ಬಾವಿಯಿಂದಲೇ ಜನರು ನೀರು ತಂದುಕೊಳ್ಳುತ್ತಿದ್ದಾರೆ. ಇದರಿಂದ ಆರೋಗ್ಯ ಸಮಸ್ಯೆಗಳ ಆತಂಕ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. 20 ವರ್ಷಗಳಿಂದ ನಮ್ಮ ಸಮಸ್ಯೆಯನ್ನ ಯಾರೂ ಪರಿಗಣಿಸಿಲ್ಲ. ಈಗಾದರೂ ಮಾಧ್ಯಮದ ವರದಿ ನೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಸದಸ್ಯರು ಹಾಗೂ ತಾಲೂಕಿನ ಶಾಸಕರು ಗ್ರಾಮಕ್ಕೆ ಬಂದು ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಮುಂದಿನ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಲು ಬಾಧ್ಯರಾಗುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಎಮ್ಎಲ್ಎ ಬರ್ಬೇಕ್ರಿ ನಮ್ಮ ಊರಿಗೆ. ಇಲ್ಲಿ ಬಂದು ನೋಡ್ರಿ, ಊರ್ ಒಳಗ ಗುಡಿ ಗುಡ್ರ ಸುನಕ್ಕೆ ಸೋರಿ ಬೀಳ್ಬೇಕಂದ್ರ ಅದು ಸಾಧ್ಯ ಇಲ್ರಿ. ಹೊಳಿ ತುಂಬ ನಡೆದದ. ಅಡಿಗೆ ಹೋಗ್ಬೇಕು, ರೈತರು ಬರ್ಲಿ ಅಂದ್ರೆ ರೈತರ ಹಾಳಾಗ್ಯದ. ನಮ್ಗೆ ಏನ್ ಹಚ್ಬೇಕ್ರಿ? ನಮ್ಗೆ ಹೊಲ ಇಲ್ಲ, ಮನಿ ಇಲ್ಲ, ಮನಿ ಬಿದ್ದದು ಗಾಡಿಯಾಗ ನಿಂತ್ರಿ. ಅದು ಗುಡಿಗೆ ಹೋಗ್ ಕತ್ತಿದೆವು. ಹೋಗಿ ಕೇಳಕ್ ಬರ್ತೀರಿ. ಎಮ್ಎಲ್ಎ ಊರಿಗೆ ಬರ್ಬೇಕು 4 ದಿನದಾಗ. ನಿಮ್ ಕೈ ಜೋಡ್ತೇವೆ, ಇಲ್ಲಕಂದ್ರೆ ನಾವು ಸಾತ್ ಹೋಗ್ತೇವೆ ನೋಡು. ನಿಮ್ ಹೆಸರು ಬಾಳ್ ಚೆಂಟಿ ಸಾತ್ ಹೋಗ್ತೇವೆ. ನಮ್ಮ ಮಕ್ಕಳು ದೇಶ ಹತ್ರ ಹೋಗ್ಯಾವ, ಹೊಟ್ಟೆ ತಿಪ್ಪಲಿಗೆ ಹೋಗ್ಯಾವ. ನಮ್ಮ ಮಕ್ಕಳಿಗೆ ಹೊಲ ಇಲ್ಲ, ಮನಿ ಇಲ್ಲ, ಹರಿದಿದೆ. 2 ಮಕ್ಕಳು, 4 ಮಕ್ಕಳು ಗುಡಿ ಗುಡ್ದಾಗ ಒಬ್ರು ರೈತರ ಮೇಲೆ ಹೋಗ್ಬೇಕಂದ್ರೆ ಆಶ್ರಯ ಇಲ್ಲ. ಅವ್ರು ಯಾರು ಕೊಡಲ್ಲ. ಯಾರ ಮಕ್ಕಳಿಗೆ ಯಾವ ಕೊಡ್ತಾರ? ಅವನಿಗೆ ಪರಿಸ್ಥಿತಿ ನಡೆದದ. ನೀರ್ ಮನಿ ಹೋಗೋದಕ್ಕತ್ತಾವ. ಸಂಡಾಸ್ ಹೋಗಕ್ ಜಾಗ ಇಲ್ಲ, ಕುಡಿಲಿಕ್ಕೆ ನೀರ್ ಹುಳ ಬಿದ್ದಾವ್ರಿ. ಎಲ್ಲಿ ತರಮಿ? ನಮ್ಗೆ ಯಾರಿಲ್ಲ ದಿಕ್ಕ. ಬಾರಪ್ಪ ನೀವು ಕೈ ಜೋಡ್ತೇವೆ, ಒಯ್ಲಿಕ್ಕ ಹೋಟ್ ಹಾಕಲಿ. ಬಾಳ ಪರೇಶಾನ್ರಪ್ಪ. ಸಾಕಟ್ ನೀರ್ ಇದ್ರ ಬಾಯಿಗೆ ನೀರಿಲ್ಲ, ಒಟ್ಟ ಗಲೀಜ. ಆ ಬಾಯಿ ಬೀಳಕ್ಕಾಗ್ಯದ್ರಿ. ಇವೇ ನೀರೇ ಕುಡಿತಾರ, ಊರೇ ಕುಡಿತದ್ರಿ. ಇವೇ ನೀರೇ ಕುಡಿತಾರ. ಇದು ಮಳೆಗಾಲ ಬಂದಾಗ ಇದೇರಿ. ಬ್ಯಾಸಿಗೆದಿಂದ ಬಟ್ಲಿ ಹಚ್ತೇವ್, ತೆಗಿತೇವ್ ನೀರ್. 20 ವರ್ಷ ಆಯ್ತ್ರಿ. ಊರ್ ಎದಕ್ಕ ನೆನಪದ ಇಲ್ಲ ಯಾರಿಕೊಂಡ್ರಿ ಸಾಹೇಬ್ರಿಗೆ. ಅಫಜಲ್ಪುರ್ ತಾಲೂಕ್ ಹಳ್ಳಿ ಪಂಚಾಯತಿಗೆ ಹೋದ್ರ ನಿಮ್ ಪಂಚಾಯತ್ರಿ ಕೇಳ್ರಿತಾರ. ಪಂಚರು ನಮ್ಗೆ ಏನು ಛಾಯ ಇಲ್ಲ, ನಾ ಏನ್ ಹೋಗಮತ್ತಾರ ಅವ್ರು. ಪಂಚರಿ ಕೇಳಿದ್ರು ಇಲ್ಲ. ಊರವ್ರ ಏನ್ ಮಾಡ್ಬೇಕ್ರಿ ಸರ್? ಅವ್ರ ದನ ಕರಿ ಬಾಯಾಗ ಮಣ್ಣು ಹಾಕೋತಾರ. ಇಲ್ಲಿಗೆ ಬಂದ್ ಹೋಯ್ತಾರಿ ಪೂರಾ ಊರೇ. ಒಯ್ದ್ರ ಅಂತ ನೀರ್ ಹ್ಯಾಂಗ್ ಕುಡಿಬೇಕ್ರಿ? ಆ ದೇವ್ರ ಗುಡಿಯಾಗ ಒಂದು ನಳ ಅದ, ಅದ್ರ ಪುಣ್ಯ ಅದ, ಅದ್ ಇಟ್ಟು ಕುಡಿತೇವು. ಒಂದೇ ನಳ. ಇದು ಇಟ್ಟದ ಮನ್ ಬಿದ್ದು ಸೊಳ್ಕೊಂಡ್ ಕಿಟ್ಟಿಟ್ಟು ಮಕ್ಳು ಎಳ್ಕೊಂಡ್ ಬಂದವ್ರಿ. ನನ್ ಕೆಸರಾಗ ಒಂದ್ ಕೊಡ ತಗೊಂಡ್ ಬೆಂದಿಗೆ ತಗೊಂಡ್ ಹೋದ್ರ ಹ್ಯಾಂಗ್ ಬರ್ಬೇಕು? ನೀವೇ ಹಾಯ್ದ್ ಬಂದಿರಿ ನೋಡ್ರಿ ಸಾಹೇಬ್ರ. ನಮಗ್ ಬಾಳ ಪರೇಶಾನ್ ಅದರಿಪ್ಪ. ಏನ್ ಮಾಡ್ತಿರ್ ನೋಡ್ರಿ. ಶಾಲಾ ಮಕ್ಕಳು ಸಹ ಹಾದಿ ಇಲ್ಲದೆ ಕೆಸರಿನಲ್ಲಿ ಹೆಜ್ಜೆ ಹಾಕುವ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ. ದೈನಂದಿನ ಜೀವನ ನಡೆಸಲು ಕನಿಷ್ಠ ಮೂಲಭೂತ ಸೌಲಭ್ಯಗಳೇ ಇಲ್ಲದ ಈ ಪರಿಸ್ಥಿತಿಯನ್ನ ಕಂಡು ಈಗಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚರಗೊಂಡು ಕ್ರಮ ಕೈಗೊಳ್ಳುವುದೇ ಎಂಬ ಪ್ರಶ್ನೆ ಸ್ಥಳೀಯರಲ್ಲಿ ಎದ್ದಿದೆ. ಹಲೋ ಸರ್, ನಮಸ್ತೆ. ನಾವು ನವ ಕರ್ನಾಟಕ ವರದಿಗಾರ ಇಮ್ರಾನ್ ಮನೇರ್ ಅಂತ ಮಾತಾಡೋದು, ಅಫಜಲ್ಪುರ ಅಂದ. ಇಲ್ಲಿ ನಾವು ಇಂಗಳಗಿ ಗ್ರಾಮದಲ್ಲಿ ಇದ್ದೀವಿ ಸರ್. ತಮ್ಮ ಪಂಚಾಯತಿಗೆ ಸಂಬಂಧಪಡುವ ತಮ್ಮ ಒಂದು ಗ್ರಾಮ ಇಂಗಳಗಿ ಗ್ರಾಮದಲ್ಲಿ ಇದ್ದೀವಿ ಸರ್. ಇಲ್ಲಿ ಏನಪ್ಪಾ ಅಂದ್ರೆ ಸಮಸ್ಯೆ ಇದೆ ಅಂತೇಳಿ ಎಲ್ಲಾ ಜನರು ಕೂಡ ಒಂದು ಹೋರಾಟ ಆಗಿದ್ದಾರೆ. ತಮ್ಮ ಪಂಚಾಯತಿ ಕಡೆಯಿಂದ ಒಂದು ಕೂಡ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತಾವ್ ಏನ್ ಬಂದ್ ಇಲ್ಲಿ ಸ್ಪಂದಿಸಿದ್ದೀರಾ ಜನರಿಗೆ? ತಾವೆಲ್ಲ ಮಾಡಿರ ಅಂತ ಹೇಳ್ತೀರಿ. ಇಲ್ಲಿ ಇಷ್ಟು ಜನ ಯಾಕೆ ನಡೀತಾರ ಸರ್? ತಾವೆಲ್ಲ ಇಷ್ಟು ಮಾಡಿದ್ರೆ ಇಷ್ಟು ಜನ ಯಾಕೆ ನಡೀತಿದ್ದಾರೆ? ಹಾ ಸರ್, ತಿರುಗಾಡ ಸಮಸ್ಯೆ ಸರ್. ಕಳಪೆ ಕಾಮಗಾರಿ ಆಗೋದ್ರಿಂದ ತಿರುಗಾಡ ಸಮಸ್ಯೆ ಆಗುತ್ತೆ. ತಾವು ಎಲ್ಲಾ ಕೆಲಸಗಳನ್ನು ಸರಿಯಾಗಿ ಮಾಡಿದ್ರೆ ಯಾವ್ದು ಕೂಡ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಸರ್ ಹಲವಾರು ಬಾರಿ ತಮಗೆ ಮನವಿ ಸಲ್ಲಿಸರು ಕೂಡ ತಾವು ಯಾವ ರೀತಿನೂ ಕೂಡ ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಾರೆ. ಮತ್ ಇನ್ನೊಂದು ಮಾಹಿತಿ ಹಕ್ಕು ಕೊಟ್ಟರು ಕೂಡ ತಾವು ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಿದ್ದಾರೆ ಜನ. ಇಲ್ಲಿ ಸುಮಾರು ಕೂಡ 100 ರಿಂದ 150 ಜನ ಕೂಡಿದ್ದಾರೆ. ತಾವು ಇಲ್ಲಿ ಬರ್ಬೋದಾ ಸರ್? ಈಗ ಇಲ್ಲಿ ಜನಗಳು ಆಕ್ರೋಶಗೊಂಡಿದೆ ಸರ್. ಒಂದ್ ವೇಳೆ ಏನಾದ್ರು ಅದಕ್ಕೆ ಘಟನೆ ಆದ್ರೆ ತಾವೇ ಹೊಣೆಗಾರ ಆಗ್ತಾರಂತ ಹೇಳ್ತಿದಾರೆ ನೇರವಾಗಿ. ಅವನೇ ಹೊಣೆಗಾರ. ಈಗ ತಾವ್ ಎಲ್ಲಿರೋದು ಸರ್? ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನಲ್ಲಿರುವ ಇಂಗಳಗಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಗ್ರಾಮಸ್ಥರು ಸಾಕಷ್ಟು ನಮ್ಮ ಜೊತೆ ಸೇರಿದ್ದಾರೆ. ಇಲ್ಲಿ ಸಾಕಷ್ಟು ಸುಮಾರು 10-20 ವರ್ಷದಿಂದ ಮೂಲಭೂತ ಸೌಕರ್ಯ ಕಾಣದ ಈ ಗ್ರಾಮ
ಇಲ್ಲಿ ನಮಗ ಕರೆ ಮಾಡಿ ಸರ್ ನೀವು ಬರೆಯಬೇಕಂತ ಹೇಳಿ ಸುಮಾರು ಒಂದು 5-6 ದಿವಸದಿಂದ ಕರೆ ಮಾಡ್ತಾ ಇದ್ರು. ನಾವು ಬೇರೆ ಬೇರೆ ಕೆಲಸ ಇರೋದ್ರಿಂದ ಬರ್ಲಿಕ್ಕಾಗ್ಲಿಲ್ಲ. ಇವತ್ತು ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಯುವಕರಿದ್ದಾರೆ, ಹಿರಿಯರಿದ್ದಾರೆ, ಆಮೇಲೆ ಶಾಲಾ ಮಕ್ಕಳು ಕೂಡ ಇದ್ದಾರೆ. ಸಿಕ್ಕಾಪಡಿ ಗ್ರಾಮಸ್ಥರು ರೊಚ್ಚಿಗೆದ್ದಿ ಆಕ್ರೋಶಗೊಂಡು ಇವತ್ತಿನ ದಿವಸ ನಮಗೆ ಕರೆ ಮಾಡಿ ಎಲ್ಲರೂ ಇವತ್ತಿನ ದಿವಸ ತಮ್ಮ ಇಂಗ್ಳಿಗಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಜಮಾಯಿಸಿದ್ದಾರೆ. ಇಲ್ಲಿ ಏನೇನ್ ಸಮಸ್ಯೆ ಇದೆ, ಅವ್ರಿಗೆ ಇದು ಏನ್ ಕೆಲಸಗಳು ಆಗ್ಬೇಕಾಗಿತ್ತು, 20 ವರ್ಷಗಳಿಂದ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಏನ್ ಸಮಸ್ಯೆ ಇದೆ ಈ ಊರಲ್ಲಿ, ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಗಿರ್ಬೋದು, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO, ಆಮೇಲೆ ಈ ಸಂಬಂಧಪಟ್ಟ ಅಫಜಲ್ಪುರ್ ಶಾಸಕರು MY ಪಾಟೀಲ್ ಅವರ ಗಮನಕ್ಕೆ ತಂದಿದ್ದಾರೋ ಅಥವಾ ಇಲ್ಲಿ ಇರ್ತಕ್ಕಂತ ಊರಿನ ಸಮಸ್ಯೆ ಏನು ಅಂತೇಳಿ ನಮ್ ಜೊತೆ ಇಲ್ಲಿ ಊರ ಗ್ರಾಮಸ್ಥರು ಯುವಕರಿದ್ದಾರೆ. ಅಲ್ಲಿ ಅವ್ರ ಊರಲ್ಲಿ ಇರ್ತಕ್ಕಂತ ಸಮಸ್ಯೆ ಏನು ಅವ್ರ ಜೊತೆನೆ ಮಾತಾಡ್ಕೊಂಡ್ ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಜಿ ಮಲ್ಗೊಂಡು. ಇದು ಬಂದ್ಬಿಟ್ಟು ಅಫಜಲ್ಪುರ ತಾಲೂಕಿನ ಪುಟ್ಟ ಹಳ್ಳಿ, ಇಂಗಳಗಿ ಬಿ ಗ್ರಾಮ. ಯಾಕಂದ್ರೆ ಇದು ಇಂಗಳಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಅಂದ್ರೆ ನಮ್ಮ ಇಂಗಳಗಿ ಗ್ರಾಮ. ಇಲ್ಲಿವರೆಗೆ ನಮ್ಮ ಊರಿಗೆ ಹೇಳೋರು ಕೇಳೋರು ಯಾವುದೇ ಒಂದು ಅಧಿಕಾರಿಗಳು, ಯಾಕಂದ್ರ ಎಷ್ಟು ಮಳೆ ಬಂದು ಪೂರಾ ಗ್ರಾಮದಾಗ ಎಷ್ಟು ಅಸ್ವಸ್ಥ ಆಗ್ಯದ, ಇನ್ನೂವರೆಗೆ ಒಬ್ಬನೇ ಒಬ್ಬ ಅಧಿಕಾರಿ ಆಗಲಿ ಸರ್ಕಾರದವರಾಗಲಿ ಯಾರು ಒಬ್ರು ಇನ್ನೂವರೆಗೆ ಬಂದು ನಮ್ಮ ಊರ ಸಮಸ್ಯೆ ಯಾರು ಕೇಳಿಲ್ಲ. ಮೊದಲನೇ ನಮ್ಮ ಸಮಸ್ಯೆ ಏನಪ್ಪಾ ಅಂದ್ರ ರಸ್ತೆ ಸಮಸ್ಯೆ ಅದ, ಚರಂಡಿ ಸಮಸ್ಯೆ ಅದ, ಶೌಚಾಲಯ ಸಮಸ್ಯೆ ಅದ, ಕುಡಿಯುವ ನೀರಿನಂತೂ ಕಂಡಪಟ್ಟಿ ಸಮಸ್ಯೆ ಅದ. ಇಷ್ಟು ಸಮಸ್ಯೆ ಈ ಹಲವು ಬಾರಿ ನಮ್ಮ DC ಅವರಿಗಾಲಿ, ತಾಲೂಕಾ ತಹಸೀಲ್ದಾರ್ ಅವರಿಗಾಲಿ, ಮತ್ತ ಪಂಚಾಯತಿ PDO ಅಧ್ಯಕ್ಷರಿಗಾಲಿ ಹಲವು ಬಾರಿ ನಾವು ಮನವಿ ಪತ್ರ ಕೊಟ್ಟರು. ಒಂದೇ ಒಂದು ಸಮಸ್ಯೆಗೆ ಅವರು ಇಲ್ಲಿವರೆಗೂ ಒಂದು ಸ್ಪಂದನೆ ಇಲ್ಲ. ನಮ್ಮ ಊರಿಗೆ ಬಂದು ಒಂದೇ ಒಂದು ಸಮಸ್ಯೆ ಕೇಳುವ ಒಂದೇ ಒಂದು ಕಾರ್ಯ ಮಾಡಿಲ್ಲ ಅವರು. ಹಿಂಗಪ್ಪ ಅಂದ್ರ ಈಗ ನಮ್ ಮೇನ್ ಸಮಸ್ಯೆ ನಮ್ದು ಅಫಜಲ್ಪುರಲ್ಲಿ ಮುಖ್ಯ ರಸ್ತೆಯಿಂದ ನಮ್ಮ ಇಂಗಳಗಿ ಬರೇ ಒಂದು 2 ಕಿಲೋಮೀಟರ್ ಅದ. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರ ಅರ್ಧ ಗಂಟೆ ಸಮಯ ತೋರ್ತದ, ಅಷ್ಟು ರಸ್ತೆ ಹಾಳಾಗ್ಯದ. ದೊಡ್ಡ ದೊಡ್ಡ ಗುಂಡಿ ಬಿದ್ದಾವ, ಟಮ್ಟಮಿ ಆಲಿ ಬಸ್ ಆಲಿ. ಈಗ ನಮ್ಮ ಊರಿಗೆ ಸಣ್ಣ ಹಳ್ಳಿ ಅದ. ಆಲ್ಮೋಸ್ಟ್ ನಮ್ಮ ಊರಿನ ವಿದ್ಯಾರ್ಥಿಗಳು ಬೇರೆ ತಾಲೂಕಾಲಿ ಇದಕ್ಕಾಲಿ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಹೋಗ್ತಾರ. ಹೋಗ್ಬೇಕಾದ್ರೆ ಒಂದು ಶಾಲೆ ವಿದ್ಯಾರ್ಥಿಗಳಿಗೆ, ಬಾಣಂತಿಯರಿಗೆ ಮತ್ತ ವೃದ್ಧರು ಆ ರಸ್ತೆ ಹೋಗ್ಬೇಕಾದ್ರೆ ಭಯಭೀತರಾಗಿದ್ದಾರ. ಹಲವಾರು ಆಕ್ಸಿಡೆಂಟ್ ಆಗ್ಯಾವ ರಸ್ತೆ. ಇನ್ನೂವರೆಗೆ ಆ ರಸ್ತೆ ಬಗ್ಗೆ ಅದು ಆಗಿ 20 ವರ್ಷ ಆಯ್ತದ ರಸ್ತೆ, ಇನ್ನೂವರೆಗೆ ಒಬ್ರು ಆ ರಸ್ತೆ ಬಗ್ಗೆ ನೋಡಿಲ್ಲ. ಇನ್ನೊಂದು ನಮ್ಮ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಂದ್ರ ಈಗ ಪ್ರಧಾನ ಮಂತ್ರಿ ಜಲ ಜೀವನ ಯೋಜನೆ ಅಡಿಯಲ್ಲಿ ಹರ್ ಘರ್ ನೀರ್ ಅಂತ ಹೇಳಿ ಮಾಡ್ಯಾರ. ಒಂದೇ ಒಂದು ದಿನ ನಮ್ಮ ಮನಿಗೆ ಆ ಜಲಜೀವನದಾಗ JJMದಾಗ ಕೆಲಸ ಮಾಡಿದ್ರು ಒಂದೇ ಒಂದು ಮನಿಗೆ ನೀರ್ ಬಂದಿಲ್ಲ ಇಲ್ಲಿವರೆಗೂ. ಯಾಕಪ್ಪ ಅಂದ್ರ ಅಷ್ಟು ಕಳಪೆ ಮಟ್ಟದ ಕೆಲಸ ಮಾಡ್ಯಾರ ಅವರು. ಪೂರಾ ಇದ್ದಂತ CC ರೋಡ್ ಪೂರಾ ಹೊಡೆದಾರ. ಇನ್ನೊಂದು ನಮ್ಮ ಊರಿಗೆ CC ರಸ್ತೆ ಅಂತೂ ಇಷ್ಟು ಹದಗೆಟ್ಟದಂದ್ರ ಆ ಓಣಿಲಿಂದ ಬರ್ಬೇಕಂದ್ರ ಪೂರಾ ಪ್ಯಾಂಟ್ ಬಟ್ಟಿ ಕಳೆದು ಬರೋ ಪರಿಸ್ಥಿತಿ ಬಂದದ. ಬಂದ್ ರೋಡಿಗೆ ಬಂದ್ ಜಳಕ ಮಾಡಿ ಮತ್ ಬೇರೆ ಬೇರೆ ಕೆಲ್ಸಿಗೆ ಹೋಗಂತ ಪರಿಸ್ಥಿತಿ ಬಂದದ. ಆದ್ರಿಂದ ನಾ ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನ್ ಕೇಳ್ಬೇಕಪ್ಪ ಅಂದ್ರ ನಮ್ಮ ಊರಿಗೆ ಯಾರೇ ಇಲ್ಲಿವರೆಗೆ ಅಧಿಕಾರಿ ಆಗಲಿ ಶಾಸಕರಾಗಲಿ ನಮ್ಮ ಊರಿಗೆ ಸಂಬಂಧಪಟ್ಟವ್ರು ಹರಾಯಿ ನಿಲ್ಲೋ. ಯಾಕಪ್ಪ ಅಂದ್ರೆ ನಾವು ಈ ಮುಂಬರುವ ಎಲೆಕ್ಷನ್ ಆಗ ಇದೇ ರೀತಿ ಆದ್ರೆ ಮುಂಬರುವ ಎಲೆಕ್ಷನ್ ಆಗ ನಾವು ಪೂರಾ ಗ್ರಾಮಸ್ಥರು ಎಲ್ಲರೂ ಕೊಂಡು ಬಹಿಷ್ಕಾರ ಹಾಕುವ ಕೆಲಸ ಮಾಡ್ತೀವಿ. ನಾವು ಯಾರಿಗೂ ಊರೊಳಗೆ ಬರ್ಸ್ಕೊಡಲ್ಲ. ಯಾಕಪ್ಪ ಅಂದ್ರೆ ನಮ್ ಕೆಲಸ ಇಲ್ಲಿ ಒಬ್ರೇ ಬಂದ್ ಕೇಳಿರಿ. ಇನ್ನೂವರೆಗೂ MLA ಅವರಾಗಲಿ ಪಂಚಾಯತಿ ಅವರಾಗಲಿ ಇನ್ನೂವರೆಗೆ ಬಂದಿಲ್ಲ. ಇಲ್ಲ ಈ ಮೊನ್ನೆ ಮಳೆ ಬಂದು ಈ ಚರಂಡಿ ಇರೋದೇ ಒಬ್ರು ಮನ್ಯಾಗ ಹಲವು ಮನ್ಯಾಗ ನೀರ್ ಹೋಗ್ಯಾವ. ನೀರ್ ಹೋಗಿ ಮೊಳಕಾಲ್ ಮಟ್ಟ ನೀರ್ ನಿಂತಾವ. ಅವ್ರ ಮನ್ಯಾಗ ಇದ್ದಂತ ದನಸ ಧಾನ್ಯಗಳು ಮತ್ತು ಅಡಿಗೆ ಸಾಮಗ್ರಿಗಳು ಎಲ್ಲಾ ನೀರಾಗ ಕೊಚ್ಚ ಹೋಗ್ಯಾವ. ಅವ್ರಿಗೆ ಕೇಳಂತದ್ ಕೇಳ್ಬೇಡ, ಬಂದು ಸಮಾಧಾನ ಮಾಡಂತದ ಯೋಗ್ಯರೇ ಅದ ನಿಮ್ಗ ಇಲ್ಲ. ಇನ್ನೊಂದು ಇಲ್ಲಿ ಈ ರಸ್ತೆ ಅದ, ಈಗ ಈ ಅಫಜಲ್ಪುರ ಮುಖ್ಯ ರಸ್ತೆಯಿಂದ ಗಣಗಾಪುರ ರಸ್ತೆ ಹೋಗ್ತದ. ಅಲ್ಲಿ ರಸ್ತೆ ಹೊಡೆದು 15 ದಿನ ಆಯ್ತು. ಪೂರಾ ಹಿಂಗ ಅಡ್ಡ ಹಿಂಗ ಒಂದ್ 10 ಫೀಟ್ ಹಡ್ದಂಗ ಆಗ್ಯದ. ಒಂದೇ ಒಂದು ಗಾಡಿ ಹೋಗಲಾಗ್ಯದ, ಒಂದ್ ಮನುಷ್ಯ ಹೋಗ್ಲಿಕ್ಕ ಬರಲಾಗ್ಯದ. ಆ ರಸ್ತೆ ಸರಿಪಡಿಸೋದು ಎಷ್ಟು ಬಾರಿ ಹೇಳ್ಬೇಕು ನಾವು. ಜೈ ಅವ್ರಿಗೆ ಹೇಳಿದೆವು, AW ಅವ್ರಿಗೆ ಹೇಳಿದೆವು, AE ಅವ್ರಿಗೆ, CO DC ಅವ್ರ ತನ ಮನವಿ ಕೊಟ್ಟಿದ್ದೆವು. ಬರೀ ಹೊಳ್ಳಿ ಹಿಂಬರ ಕುಡ್ಲೋಗತ್ತಾರ, ಒಂದೇ ಒಂದು ಕೆಲಸ ಮಾಡಲಾಗ್ಯಾರ. ಇದು ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದ್ರು ಬರ್ಬೇಕು. ಬರದೇ ಇದ್ರೆ ನಾವು ಮುಂದೆ ಬರುವ ಎಲೆಕ್ಷನ್ ಆಗಲಿ ಇಲ್ಲ ಅಂದ್ರೆ ನಾವು ಇನ್ನು 15 ದಿನ ಟೈಮ್ ಕೊಡ್ತೀವಿ. ನಾವು ಯಾರೇ ಬರದೇ ಇದ್ರೆ ನಾವು ಉಗ್ರ ಹೋರಾಟ ಕೈಗೊಳ್ತೀವಿ. ಮತ್ ಮುಂಬರುವ ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತವಾಗಲಿ, ನಮ್ಮ MLA ಅವರಾಗಲಿ, ನಮ್ಮ ಪಂಚಾಯತಿ ಅವರಾಗಲಿ ಅಂತ ಹೇಳಕ್ ಇಷ್ಟ ಬಯಸುತ್ತೇನೆ. ಇಲ್ಲ ಈ ಸಂಬಂಧಪಟ್ಟ ಶಾಸಕರು ಈ ಅಫಜಲ್ಪುರ ತಾಲೂಕಿನ MY ಪಾಟೀಲ್ ಇದ್ದಾರೆ. ಅವ್ರು ಈ ಸಮಸ್ಯೆ ಕುರಿತು ಒಂದು ಏನ್ ಗಮನಕ್ಕೆ ತಂದಿದ್ರ? ಅವ್ರಿಗೆ ಹಲವು ಬಾರಿ ಏನ್ ಹೇಳಿದಾರೆ ಅವರು? ಸರ ಇಲ್ಲಿ ಇದನ್ನ ಹೇಳ್ತೀನಿ. ನಮ್ ಇಂಗಳಗಿ ಗ್ರಾಮಸ್ಥರು MLA ಅವ್ರ ಬಲ್ಲಿ ಹೋಗ್ಬೇಕ. ಇಂಗಳಿಗೆ ಅಂತ ಹೇಳಿದ್ರೆ ಯಾವ ಇಂಗಳಿಗೆ ಅಂತ ಕೇಳ್ತಾರಂದ್ರ ಯಾವ ಇಂಗಳಿಗೆ ಇನ್ನೊಂದು ಗತ್ರಿಗೆ ಬಲ್ಲಿ ಇಂಗಳಿಗೆ ಆ ಇಂಗಳಿಗೆ ಅಂತ ಕೇಳ್ತಾರ. ನಮ್ ಇಂಗಳಿಗೆ ಅನ್ನೋದ್ರ ಕೂನ್ ಅದ ಏನಿಲ್ಲ ಅವ್ರಿಗೆ. ಇಂಗಳಿಗೆ ಅನ್ನೋದು ಇನ್ನೋರಿಗೆ ಅವ್ರಿಗೆ ಕೂನಿಲ್ಲ. ನಮ್ ಗ್ರಾಮ ಅದ ಅನ್ನೋದೇ ಕೂನಿಲ್ಲ.
ಇಟ್ಟು ಸಮಸ್ಯೆ ಎಷ್ಟ್ ಸರ್ತಿ ಏನೇ ಹೇಳ್ಬೇಕು ನಮ್ಮಲ್ಲಿ ಒಂದ್ ಕೊಟ್ಟಂತ ಲೆಟರ್ಗಳು ತೆಗೆದ್ರೆ ಒಂದಿಷ್ಟು ಪಿಂಡಿ ಆಗ್ತದ ನಮ್ಮಲ್ಲಿ ಅಷ್ಟು ಒಂದೇ ಒಂದು ಅರ್ಜಿಗೆ ಒಂದೇ ಒಂದು ಕೆಲಸ ಮಾಡಿಲ್ಲ ಇಲ್ಲಿವರೆಗೂ ಸರ್ ನಮ್ಮ ಊರಿಗೆ ಯಾಕಂದ್ರೆ ಬಂದ್ ಕೇಳಂತ ಯೋಗ್ಯದಾನ